ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ದ್ವೈಪಾಯನೋಷ್ಟಪುಟನಿಸ್ಸೃತಮಪ್ರಮೇಯಂ ಪುಣ್ಯಂ ಪವಿತ್ರಮಥ ಪಾಪಹರಂ ಶಿವಂ ಚ ಯೋ ಭಾರತಂ ಸಮಧಿಗಚ್ಚತಿ ವಾಚ್ಯಮಾನಂ ಕಿಂ ತಸ್ಯ ಪುಷ್ಕರಜಲೈರಭಿಷೇಚನೇನ ಜಯತಿ ಪರಾಶರಸೂನುಃ ಸತ್ಯವತಿ ಹೃದಯನಂದನೋ ವ್ಯಾಸಃ. ಯಸ್ಯ ಆಸ್ಯ ಕಮಲಗಲಿತಂ ವಾಂಗ್ಮಯಮೃತಂ ಜಗತ್ ಪಿಬತಿ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಅಮೂರ್ತ ಪಿತೃಗಣಗಳು, ಸಮೂರ್ತ ಪಿತೃಗಣಗಳು ಅಂತ. ಒಟ್ಟು ಪಿತೃಗಣ 7. 7ರಲ್ಲಿ ಸಮೂರ್ತರು ಅಮೂರ್ತರು ಅಂತ. ಈ ಅಮೂರ್ತ ಪಿತೃಗಳು 3 ಗಣ ಇದೆ, 4 ಸಮೂರ್ತ ಗಣ ಅಂತ. ಇದರಲ್ಲಿ 3 ಪಿತೃಗಳನ್ನ ದೇವತೆಗಳು ಕೂಡ ಆರಾಧನೆ ಮಾಡ್ತಾರೆ. ಇನ್ನು ಉಳಿದ 4 ಗಣಗಳು, ಇಂತಹ ಪಿತೃಗಳನ್ನ 4 ವರ್ಣದವರು ಆರಾಧನೆ ಮಾಡುತ್ತಾರೆ. ಅದರಲ್ಲಿ ಸುಕಾಲರು ಅಂತ, ಸುಕಾಲರು, ಆಂಗಿರಸರು, ಸುಸ್ವಧರು, ಸೋಮಪರು ಅಂತ. ಸುಕಾಲ ಪಿತೃಗಳು ಅವರ ಮಾನಸಿ ಕನ್ಯೆ ಗೌಹು ಎಂಬುದಾಗಿ, ಆಂಗಿರಸ ಪಿತೃಗಳು ಅವರ ಮಾನಸಿ ಕನ್ಯೆ ಯಶೋಧ ಎಂಬುದಾಗಿ ಈ ಚರಿತ್ರೆಯನ್ನೆಲ್ಲ ಹೇಳಿದ್ರು. ಈಗ ಸುಸ್ವಧ ಪಿತೃಗಳು ಸಮೂರ್ತ ಗಣಗಳಲ್ಲಿ 3ನೆಯ ಗಣ. ಸುಸ್ವಧ ಪಿತೃಗಳು ಯಾರು ಅಂದರೆ, ಸುಸ್ವಧ ನಾಮ ಪಿತರಃ ಕರ್ದಮಸ್ಯ ಪ್ರಜಾಪತೆ ಸಮುತ್ಪನ್ನಾತ್ತು. ಕರ್ದಮ ಪ್ರಜಾಪತಿಗಳಿಂದ ಸಮುತ್ಪನ್ನರು ಇವರು. ಕರ್ದಮ ಪ್ರಜಾಪತಿಗಳ ಮಕ್ಕಳು ಸುಸ್ವಧರು ಅಂತ. ಈ ಸುಸ್ವಧರು ಕಾಮಗೇಶು ವಿಹಂಗಮಾಹ ಲೋಕೇಶು ದಿವಿ ವರ್ತಂತೆ. ಯಾವಾಗಲೂ ಗಗನಚಾರಿಗಳು ಅಂತ. ದೇವಲೋಕದಲ್ಲಿ ವಾಸ ಮಾಡ್ತಾರೆ. ಕಾಮಗೇಶು ಕಾಮಭೋಗವುಳ್ಳಂತವರು. ಇವರ ಮಾನಸಿ ಕನ್ಯೆ ವಿರಜ ಎಂಬುದಾಗಿ. ತೇಷಾಂ ವೈ ಮಾನಸಿ ಕನ್ಯಾ ವಿರಜ ನಾಮ ವಿಶ್ರುತ. ವಿರಜ ಎಂಬುದಾಗಿ ಈ ಸುಸ್ವಧ ಪಿತೃಗಳು ತಮ್ಮ ಮಾನಸಿ ಕನ್ಯೆಯಾದ ವಿರಜೆಯನ್ನ ಚಂದ್ರವಂಶದಲ್ಲಿ ಬಂದ ಒಬ್ಬ ರಾಜ ನಹುಷ ಅಂತ, ಅವನಿಗೆ ಕೊಟ್ಟು ಮದುವೆ ಮಾಡುತ್ತಾರೆ ಅಂತೆ. ಬ್ರಹ್ಮದೇವರ ಮಗ ಅತ್ರಿ ಋಷಿಗಳು, ಅತ್ರಿ ಋಷಿಗಳ ಮಗ ಚಂದ್ರ, ಚಂದ್ರನ ಮಗ ಬುಧ, ಬುಧನ ಮಗ ಪುರೂರವ, ಪುರೂರವನ ಮಗ ಆಯುರಾಜ. ಈ ಆಯುರಾಜನ ಮಗನೇ ನಹುಷ ಅಂತ. ಸ್ವರ್ಗವನ್ನು ಕೂಡ ಆಳಿದವ ನಹುಷ ರಾಜ. ಈ ನಹುಷನಿಗೆ
ಈ ವಿರಜೆಯನ್ನು ಕೊಟ್ಟು ಮದುವೆ ಮಾಡ್ತಾರೆ. ಸುಸ್ವಧ ಎಂಬ ಪಿತೃಗಳು. ಈ ನಹುಷ ರಾಜನಿಗೆ ಈ ವಿರಜೆಯಲ್ಲಿ ಹುಟ್ಟಿದವ ಒಬ್ಬ ರಾಜ ಅಂದ್ರೆ ಅವನೇ ಯಯಾತಿ ಮಹಾರಾಜ. ಬಹಳ ದೊಡ್ಡ ರಾಜ. 5 ಮಕ್ಕಳನ್ನು ಪಡೆದು ಅದರಲ್ಲಿ ಒಬ್ಬ ಪುರು, ಒಬ್ಬ ಯದು ಅಂತ 2 ವಂಶವಾಗಿ ಅದು ಬೆಳೀತದೆ. ಪುರುವಂಶ, ಯದುವಂಶ ಅಂತ. ಪುರುವಂಶದಲ್ಲಿ ಬಂದವರೇ ಈ ಪಾಂಡವರು, ಕೌರವರಿವರೆಲ್ಲ. ಯದುವಂಶದಲ್ಲಿ ಸಾಕ್ಷಾತ್ ಭಗವಂತನೇ ಕೃಷ್ಣನಾಗಿ ಅವತಾರ ಮಾಡಿದ್ದಾನೆ. ಹೀಗೆ ಮಹಾನ್ ರಾಜ ಯಯಾತಿ. ಆ ಯಯಾತಿಯ ತಾಯಿಯೇ ಸುಸ್ವಧ ಪಿತೃಗಳ ಮಾನಸಿ ಕನ್ಯೆ ವಿರಜ ಎಂಬುವವಳು. ಹೀಗೆ ಸುಸ್ವಧ ಪಿತೃಗಳ ವಂಶ ಚರಿತ್ರೆಯನ್ನು ಹೇಳಿ, ಇನ್ನು ಸಮೂರ್ತ ಪಿತೃಗಣಗಳಲ್ಲಿ 4ನೆಯದ್ದು ಸೋಮಪ ಅಂತ ಪಿತೃಗಳು. ಇವರ ವಂಶ ಚರಿತ್ರೆಯನ್ನು ಹೇಳ್ತಾ ಇದ್ದಾರೆ. ತ್ರಯ ಏತೆ ಗಣ ಪ್ರೋಕ್ತ ಚತುರ್ಥಂತು ನಿಮೋದಮೆ. ಮಾರ್ಕಂಡೇಯರು ಕೇಳುತ್ತಾರೆ, 3 ಗಣಗಳನ್ನು ಹೇಳಿದ್ದೀರಿ ಸಮೂರ್ತ ಗಣಗಳಲ್ಲಿ, ಇನ್ನೊಂದು ಬಾಕಿ ಇದೆ 4ನೇ ಗಣ, ಅದನ್ನ ಕೂಡ ಹೇಳಿ ಅಂತ ಹೇಳ್ತಾ ಇದ್ದಾರೆ ಸನತ್ ಕುಮಾರರಲ್ಲಿ. ಉತ್ಪನ್ನಾಯೇ ಸ್ವಧಾಯಾಂತೆ ಸೋಮಪ ವೈ ಕವೇಹೆ ಸುತಾಹ. ಕವಿ ಅಂತ ಒಬ್ಬರು ಮಹಾನುಭಾವ. ಆ ಕವಿ ಎಂಬ ಮಹಾನುಭಾವನಿಂದ ಸ್ವಧಾಯಾಮ್, ಸ್ವಧಾ ಎಂಬುವವಳಿ ಇಲ್ಲಿ ಜನಿಸಿದವರು ಈ ಸೋಮಪರೆಂಬ ವಿಖ್ಯಾತವಾದಂತಹ ಪಿತೃಗಣಗಳು. ಇವರು ವಾಸ ಮಾಡುವಂತಹ ಲೋಕಗಳಿಗೆ ಮಾನಸ ಲೋಕ ಅಂತ ಬಹಳ ಒಂದು ಪ್ರಖ್ಯಾತಿ ಬಂದಿದೆ. ಈ ಸೋಮಪ ಪಿತೃಗಳ ಮಾನಸಿ ಕನ್ಯೆ ಯಾರು ಅಂದ್ರೆ ನರ್ಮದಾ ಅಂತ ಹೆಸರು ಅವಳು. ತೇಷಾಂ ವೈ ಮಾನಸಿ ಕನ್ಯಾ ನರ್ಮದಾ ಸರಿತಾಂವರ. ನರ್ಮದಾ ಅಂತ ಹೆಸರು. ಆ ನರ್ಮದಾ ಸರಿತಾಂವರ, ನದಿಗಳಲ್ಲೇ ಶ್ರೇಷ್ಠವಾದ ನದಿಯಾಗಿ ಹರಿತಾಳೆ ಅಂತೆ. ದಕ್ಷಿಣಾ ಪಥವನ್ನ ಪಾವನಗೊಳಿಸುವಂತಹ ಸರಿತ್ ನದಿ ನರ್ಮದಾ ನದಿ. ಈ ನರ್ಮದಾ ಎಂಬುವವಳನ್ನ ಮದುವೆ ಆದವ ಯಾರು ಅಂದ್ರೆ ಪುರುಕುತ್ಸ ಅಂತ ಒಬ್ಬ ರಾಜ. ಇವ ಯಾರು ಅಂದ್ರೆ ಬಹಳ ಪ್ರಸಿದ್ಧನಾದಂತ ಒಬ್ಬ ರಾಜ, ಮಾಂಧಾತ ಎಂಬಂತ ಒಬ್ಬ ರಾಜ. ಇಕ್ಷ್ವಾಕು ವಂಶದಲ್ಲಿ ಬಂದ ರಾಜ ಅವ. ಈ ಮಾಂಧಾತ ಎಂಬ ರಾಜನಿಗೆ 2 ಮಕ್ಕಳು. ಒಬ್ಬ ಪುರುಕುತ್ಸ, ಇನ್ನೊಬ್ಬ ಮುಚುಕುಂದ ಅಂತ. ಮುಚುಕುಂದನ ಕಥೆ ಬಹಳ ಪ್ರಸಿದ್ಧವಾಗಿದೆ. ಕೃಷ್ಣನನ್ನ ಬಹಳವಾಗಿ ಆರಾಧಿಸಿದವ ಮುಚುಕುಂದ. ಆ ಮುಚುಕುಂದನನ್ನು ಅನುಗ್ರಹಿಸಿದವ ಕೃಷ್ಣ. ಆ ಮಾಂಧಾತನ ಮಗ ಒಬ್ಬ ಪುರುಕುತ್ಸ ಅಂತ, ಅವನಿಗೆ ಮದುವೆ ಮಾಡಿ ಕೊಡ್ತಾರೆ. ನರ್ಮದೆಯನ್ನ ಈ ಪುರುಕುತ್ಸ ಮದುವೆಯಾಗಿ ಒಬ್ಬ ಮಗನನ್ನ ಪಡ್ಕೊಳ್ತಾನೆ. ಆ ಮಗನೇ ತ್ರಸದ್ದಸ್ಯು ಅಂತ. ತ್ರಸದ್ದಸ್ಯು. ಈ ತ್ರಸದ್ದಸ್ಯು ಅವನಿಗೆ ಮಗ ಮೊಮ್ಮಗ
ಇವರ ವಂಶದಲ್ಲಿ ಬಂದವನೇ ಸತ್ಯವ್ರತ ಅಂತ. ಹೀಗೆ ಮಹಾಪರಾಕ್ರಮಿಯಾದಂತಹ ತ್ರಸದ್ದಸ್ಯು ಈ ನರ್ಮದೆಯ ಮಗ. ಬಹಳ ಸುಂದರವಾದ ಹೆಸರು ಅವನದ್ದು, ತ್ರಸದ್ದಸ್ಯು ಅಂತ. ಎಲ್ಲ ದಸ್ಯುಗಳನ್ನ, ಅರ್ಥಾತ್ ದಸ್ಯು ಅಂದರೆ ಶತ್ರುಗಳು, ಅವರನ್ನೆಲ್ಲ ನಿಗ್ರಹ ಮಾಡಿದ್ದರಿಂದ ಅವನಿಗೆ ಆ ನಾಮಧೇಯ, ಸಾರ್ಥಕವಾದಂತಹ ನಾಮಧೇಯ. ಹೀಗೆ ಸೋಮಪಾಪಿತೃಗಳ ವಂಶ ಚರಿತ್ರೆಯನ್ನ ಕೂಡ ಈ ರೀತಿಯಾಗಿ ಹೇಳಿದ್ರು. ಒಟ್ಟು ಪಿತೃಗಣ ಅಂದ್ರೆ 7. ಆ 7 ಪಿತೃಗಣಗಳಲ್ಲಿ 2 ಭಾಗ ಅಮೂರ್ತರು ಮತ್ತು ಸಮೂರ್ತರು, ಶರೀರ ಉಳ್ಳವರು, ಶರೀರ ಇಲ್ಲದವರು. ಅಮೂರ್ತ ಪಿತೃಗಳನ್ನ ದೇವತೆಗಳು ಆರಾಧನೆ ಮಾಡ್ತಾರೆ, ಸಮೂರ್ತ ಪಿತೃಗಳನ್ನ ಮನುಷ್ಯರು, 4 ವರ್ಣದವರು ಆರಾಧನೆ ಮಾಡ್ತಾರೆ. ಅಂತೂ ಈ ಪಿತೃಗಣಗಳ ಚರಿತ್ರೆಯನ್ನು ಯಾರು ಕೇಳ್ತಾರೋ ಅವರಿಗೆಲ್ಲ ಈ ಪಿತೃಗಳ ಪೂರ್ಣ ಅನುಗ್ರಹ ಆಗ್ತದೆ ಅಂತ. ಈ ಪಿತೃಗಳ ಉದ್ದೇಶವಾಗಿ ಏನಾದರೂ ದಾನವನ್ನು ಮಾಡಬೇಕು. ಅದು ಅಗ್ನಿಯಲ್ಲಿ ಅಥವಾ ಬ್ರಾಹ್ಮಣ ಪ್ರತೀಕದಲ್ಲಿ. ಅದಕ್ಕೆ ಹೆಸರು ಶ್ರಾದ್ದ ಅಂತ. ಶ್ರದ್ಧೆಯ ದೀಯತೆ ಯಸ್ಮಾತ್ ತಸ್ಮಾತ್ ಶ್ರಾದ್ದಂ ಪ್ರತಕ್ಷತೆ ಅಂತ. ಶ್ರಾದ್ದ ಮಾಡುವಾಗಲೂ ಕೂಡ ಒಂದು ಹೋಮ ಅಂತ ಇದೆ, ಪಾಣಿ ಹೋಮ ಅಂತ, ಅಥವಾ ಅಗ್ನೌಕರಣ ಹೋಮ ಅಂತ. ಸೋಮಾಯ ಪಿತೃಪತೆ ಸ್ವಧಾ ನಮಃ, ಅಗ್ನಯೇ ಕವ್ಯವಾಹನಾಯ ಸೃಷ್ಟಕೃತೆ ಸ್ವಧಾ ನಮಃ ಸ್ವಾಹ ಅಂತ ಆಹುತಿ ಕೊಡ್ಲಿಕ್ಕೆ ಇದೆ. ಅಗ್ನಿಮುಖದಲ್ಲಿ ಆಹುತಿ. ಇನ್ನೊಂದು ಅನ್ನದಾನ, ಬಹಳ ಶ್ರೇಷ್ಠವಾದ ದಾನ ಅನ್ನದಾನ. ಹಾಗೆಯೇ ಬೆಳ್ಳಿಯ ದಾನವು ಕೂಡ ಶ್ರೇಷ್ಠವಾದ ದಾನ. ಸರ್ವೇಷಾಂ ರಾಜತಂ ಪಾತ್ರಂ ಅಥವಾ ರಜತಾನ್ವಿತಂ ಅಂತೆ. ಸರ್ವೇಷಾಂ ಅಂದರೆ ಈ ಎಲ್ಲ ಪಿತೃಗಣಗಳ, ಅರ್ಥಾತ್ ಸಮೂರ್ತರು ಅಮೂರ್ತರು, ಈ ಎಲ್ಲ ಪಿತೃಗಳ ಪ್ರೀತ್ಯರ್ಥವಾಗಿ ಬೆಳ್ಳಿಯ ದಾನವನ್ನು ಮಾಡಬೇಕು. ಆದ್ದರಿಂದಲೇ ಶ್ರಾದ್ದ ಕರ್ಮದಲ್ಲಿ, ಅಪರ ಕರ್ಮದಲ್ಲಿ ಬೆಳ್ಳಿ ದಾನಕ್ಕೆ ಅಷ್ಟು ಮಹತ್ವ ಇದೆ. ಸರ್ವೇಷಾಂ ರಾಜತಂ ಪಾತ್ರಂ, ಬೆಳ್ಳಿ ಕೊಡ್ಲಿಕ್ಕೆ ಸಾಮರ್ಥ್ಯ ಇಲ್ಲ ಅಂತ ಹೇಳಿದ್ರೆ, ಅಥವಾ ರಜತಾನ್ವಿತಂ, ಬೆಳ್ಳಿಯನ್ನ ಸ್ವಲ್ಪ ಸೇರಿಸಿ ಬೇರೆ ಏನಾದ್ರೂ ಕೊಡಬೇಕು ಅಂತ. ಅಂತೂ ಬೆಳ್ಳಿ ದಾನ ನಡಿಲೇಬೇಕು. ಆಗ ಈ ಪಿತೃಗಳಿಗೆ ಬಹಳ ಪ್ರೀತಿ ಆಗ್ತದೆ, ಅವರ ಅನುಗ್ರಹ ಆಗ್ತದೆ. ಪಿತೃನು ಪ್ರೀಣಾತಿಯೋ ಭಕ್ತಿಯ, ಯಾರು ಈ ಪಿತೃಗಳನ್ನ ಪ್ರೀತಿಪಡಿಸ್ತಾರೋ ಅವರು ನಮ್ಮ ಪಿತೃಗಳನ್ನ ಉದ್ಧರಿಸ್ತಾರೆ. ಮಾತ್ರವಲ್ಲ, ಯಾರು ಶ್ರಾದ್ದವನ್ನ ಮಾಡುತ್ತಾನೋ ಆ ಕರ್ತೃ ಯಾರಿದ್ದಾನೆ ಅವನಿಗೂ ಕೂಡ ಯಚ್ಛಂತಿ ಪಿತರಃ ಪುಷ್ಟಿಂ ಪ್ರಜಾಶ್ಚ ವಿಪುಲಾಸ್ತತ, ಶ್ರಾದ್ದಕರ್ತೃವಿಗೂ ಕೂಡ ಒಳ್ಳೆಯ ಪುಷ್ಟಿಯನ್ನ, ಸಂತಾನ ಅಭಿವೃದ್ಧಿಯನ್ನ, ಬೇಕಾದಷ್ಟು ಸಂಪತ್ತನ್ನೆಲ್ಲ ಅನುಗ್ರಹ ಮಾಡ್ತಾರೆ. ಪಿತೃನು ಪ್ರೀಣಾತಿ ಯೋ ಭಕ್ತಿಯ ಪಿತರಃ ಪ್ರೀಣಯಂತಿ ತಂ. ಶ್ರಾದ್ದ ಕರ್ತೃವಿಗೆ ಆಯಿತು, ಯಾರನ್ನ ಉದ್ದೇಶಿಸಿ ಶ್ರಾದ್ದವನ್ನ ಮಾಡುತ್ತಾನೆ ಆ ಪಿತೃಗಳಿಗೆ ಆಯಿತು. ಇವರಿಗೆಲ್ಲ ಈ ಪಿತೃ ದೇವತೆಗಳು ಅನುಗ್ರಹ ಮಾಡ್ತಾರೆ. ದೇವಕಾರ್ಯಾದಪಿ ಮುನೆ ಪಿತೃಕಾರ್ಯಂ ವಿಶಿಷ್ಯತೆ. ದೇವ ಕಾರ್ಯಕ್ಕಿಂತಲೂ ಕೂಡ ಪಿತೃ ಕಾರ್ಯ ಬಹಳ ವಿಶಿಷ್ಟವಾದಂತಹ ಕಾರ್ಯ ಅಂತ. ಯಾಕೆ ಅಂದ್ರೆ ದೇವತಾನಾಮಿ ಪಿತರ ಪೂರ್ವಂ ಆಪ್ಯಾಯನಂ ಸ್ಮೃತಂ, ದೇವತೆಗಳಿಗಿಂತಲೂ ಕೂಡ ಬೇಗ ಸಂತೋಷಗೊಳ್ಳುವವರು ಯಾರು ಅಂದರೆ ಅದು ಪಿತೃಗಳು. ಅದರಿಂದಲೇ ಶ್ರಾದ್ದವನ್ನು ಮಾಡಿದರೆ ಸಾಕು,
ಶ್ರಾದ್ದವನ್ನು ಬಿಟ್ಟು ದೇವತಾ ಕಾರ್ಯ ಬೇಕಾದಷ್ಟು ಮಾಡ್ತೇವೆ, ಶ್ರಾದ್ದವೇ ಮಾಡುವುದಿಲ್ಲ ಅಂತ ಆದ್ರೆ ಪಿತೃಗಳು ಶಾಪವನ್ನೇ ಕೊಡ್ತಾರೆ. ವರ್ಷದಲ್ಲಿ ಒಂದು ಬಾರಿ ಬಹಳ ದೊಡ್ಡ ಯಾಗವನ್ನ ಮಾಡಿದೆ, ದೊಡ್ಡ ಪೂಜೆಯನ್ನ ಮಾಡಿದೆ, ಶ್ರಾದ್ದವನ್ನೇ ಮಾಡಿಲ್ಲ ಅಂದ್ರೆ ಅವರಿಗೆ ಅನುಗ್ರಹ ಆಗುವುದಿಲ್ಲ ಅಂತ. ದೇವಕಾರ್ಯಾದಪಿ ಮುನೆ ಪಿತೃ ಕಾರ್ಯ ವಿಶಿಷ್ಯತೆ. ದೇವ ಕಾರ್ಯಕ್ಕಿಂತಲೂ ಕೂಡ ಪಿತೃ ಕಾರ್ಯ ವಿಶೇಷ. ಪಿತೃಗಳು ಬಹಳವಾಗಿ ಬೇಗ ಪ್ರಸನ್ನಗೊಳ್ಳುತ್ತಾರೆ, ಅನುಗ್ರಹಿಸ್ತಾರೆ. ಶೀಘ್ರ ಪ್ರಸಾದ ಕ್ರೋಧ ಲೋಕಸ್ಯ ಅಪ್ಯಾಯನಂ ಪರಂ. ಶೀಘ್ರ ಪ್ರಸಾದ, ಬೇಗನೆ ಪ್ರಸಾದ ಅನುಗ್ರಹವನ್ನು ಕೊಡ್ತಾರೆ ಅಂತೆ ಅವರು ಪಿತೃಗಳು. ಹೆಕ್ರೋಧ ಅಂದ್ರೆ ಕೋಪವೇ ಇಲ್ಲ ಅವರಿಗೆ. ಲೋಕಸ್ಯ ಆಪ್ಯಾಯನಂ ಪರಂ, ಲೋಕದ ಮೇಲೆ, ಲೋಕದ ಜನರ ವಿಷಯದಲ್ಲಿ ವಿಶೇಷವಾಗಿ ಪ್ರೀತಿಯಂತೆ ಆ ಪಿತೃಗಳಿಗೆ. ಆದ್ದರಿಂದ ಅವರನ್ನು ಆರಾಧನೆ ಮಾಡಿದರೆ ಸಾಕು, ಬಹುಬೇಗ ಪ್ರೀತಿಗೊಂಡವರು ಅವರು ಇಷ್ಟಾರ್ಥವನ್ನೆಲ್ಲ ಅನುಗ್ರಹ ಮಾಡುತ್ತಾರೆ. ಆದ್ದರಿಂದಲೇ ಸಂತರ್ಪಣೆ ಅರ್ಥಾತ್ ಅನ್ನದಾನ, ಹಾಗೆ ಬೆಳ್ಳಿಯ ದಾನ, ಅಗ್ನಿಯಲ್ಲಿ ಆಹುತಿ, ಇದರಲ್ಲಿ ಪಿಂಡ ಪ್ರದಾನವನ್ನ ಮಾಡಿ, ಇಷ್ಟೆಲ್ಲ ಮಾಡಿ ಯಾರು ಶ್ರಾದ್ದವನ್ನ ಮಾಡುತ್ತಾರೋ ಅವರಿಗೆ ಬಹಳ ಬೇಗ ಅನುಗ್ರಹ ಆಗ್ತದೆ. ಸನತ್ ಕುಮಾರರು ಇಷ್ಟೆಲ್ಲ ಚರಿತ್ರೆಯನ್ನ ಹೇಳಿ ಮಾರ್ಕಂಡೇಯ ನೀನು ಕೂಡ ಪಿತೃಭಕ್ತನಾಗಿದ್ದಿ ಅಂತ ಹೇಳ್ತಾರೆ. ಪಿತೃಗಳಲ್ಲಿ ನಿನಗೆ ಭಕ್ತಿ ಇದೆ, ನನ್ನಲ್ಲಿಯೂ ಕೂಡ ಭಕ್ತಿ ಇದೆ. ಆದ್ದರಿಂದ ನಾನು ಹೇಳಿದಂತೆ ಈ ಪಿತೃಗಳನ್ನು ನೀನು ಯಾವಾಗ ನಮಸ್ಕಾರ ಮಾಡು ಅಂತ ಸನತ್ ಕುಮಾರರು ಮಾರ್ಕಂಡೇಯರಿಗೆ ಈ ಚರಿತ್ರೆಯನ್ನೆಲ್ಲ ಹೇಳಿದ್ರು, ಹೇಳಿ ಒಂದು ಅನುಗ್ರಹ ಮಾಡಿದ್ರು. ನಾನು ಏನು ಹೇಳಿದ್ದೇನೆ ಅದೆಲ್ಲವನ್ನು ಕೂಡ ನೀನು ಪ್ರತ್ಯಕ್ಷವಾಗಿ ನೋಡುತ್ತೀ ಅಂತ ಹೇಳಿದ್ರು. ಚಕ್ಷುರ್ದತ್ವ ಸವಿಜ್ಞಾನಂ ದೇವಾನಾಮಪಿ ದುರ್ಲಭಂ. ಒಳ್ಳೆಯ ದಿವ್ಯ ಚಕ್ಷುಸ್ಸನ್ನು ಕೊಟ್ಟರು ಅಂತ ಮಾರ್ಕಂಡೇಯರಿಗೆ. ಅಷ್ಟು ಅನುಗ್ರಹವನ್ನ ಸನತ್ ಕುಮಾರರಿಂದ ಮಾರ್ಕಂಡೇಯರು ಪಡೆದಿದ್ದಾರೆ. ಆ ಮಾರ್ಕಂಡೇಯರಲ್ಲಿ ಈ ಭೀಷ್ಮರು ಶಂತನು ಮಹಾರಾಜ ಹೇಳಿದಾಗ ಎಲ್ಲ ಕಥೆಯನ್ನು ಕೂಡ ಕೇಳಿದ್ದಾನೆ ಎಂಬಲ್ಲಿಗೆ ಇವತ್ತಿನ ಈ ಉಪನ್ಯಾಸವನ್ನು ಮುಗಿಸ್ತಾ ಇದ್ದೇನೆ. ಶ್ರೀ ಕೃಷ್ಣಾರ್ಪಣಮಸ್ತು.